ಫೋಲ್ಡರ್ ನೇಮ್ ನ ಎಂಟರ್ ಮಾಡ್ತೀವಿ. ನನಗೆ ಆಲ್ರೆಡಿ ಎಂಟರ್ ಮಾಡಿದ್ರಿಂದ ಬರ್ತಿದೆ. ಅದಾದ್ಮೇಲೆ ಏನ್ ಮಾಡ್ತೀರಾ, ನಾವು ಬರ್ತಿದ್ದೀವಿ. ಡಿಫಾಲ್ಟ್ ಆಗಿ ಅದು ಪ್ಲೇಸ್ ಆಗಿದೆ. ಇವಾಗ ಅದು ಹಿಡಿತಾ ಇದೆ. ನೀವು ನೆಕ್ಸ್ಟ್ ಪ್ರೊಸೀಡ್ ಆಗೋಕೆ ಏನೆಲ್ಲ ಬೇಕಂತ ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಒಂದೇನ್ ಬೇಕು, ಇವಾಗ ನಿಮ್ಗೆ ಅಟ್ಲೀಸ್ಟ್ SQL ಬಗ್ಗೆ ಡಾಟಾಬೇಸ್ ಅಂತ ಏನಂತಂದ್ರೆ, ಡಾಟಾಬೇಸ್ ಅಂದ್ರೆ ಏನಂತ ತಿಳ್ಕೊಬೇಕು. ಆಯ್ತಾ? ಇವಾಗ ಒರಾಕಲ್ ಕೇಳಿದ್ರಲ್ವಾ ಎಲ್ಲರೂ, ಅದು DBMS. DBMS ಅಂದ್ರೆ ಏನು? ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS. DB ಅಂದ್ರೆ ಏನು? ಡಾಟಾಬೇಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ. ರಿಸರ್ವೇಶನ್ ಇದೆ, ರೈಲ್ವೆ ರಿಸರ್ವೇಶನ್ ಒಂದೇ ಅಂತಲ್ಲ, ಏರ್ ಟಿಕೆಟ್ ಏರ್ ಬೇಸಿದೆ. ಯಾವ್ದಾದ್ರು ನೀವು ರಿಸರ್ವ್ ಮಾಡ್ಬೇಕು. ಎಷ್ಟು ಮೆಂಬರ್ಸ್ ಮಾಡ್ಬೋದು? ಎನಿ ಲಿಮಿಟ್? ನಾನು ಮಾಡ್ತಿರ್ತೀನಿ, ಟ್ರೈ ಮಾಡ್ತಿರ್ತಾರೆ, ಅವರು ಟ್ರೈ ಮಾಡ್ತಾರೆ. ಬಿಸಿ ಆಗುತ್ತೆ. ಒಂದು ಏನಾಗುತ್ತೆ, ಎಂತ ಸಿಚುವೇಶನ್ ಹೇಗಾಗುತ್ತೆ ಅಂದ್ರೆ, ನಿಮ್ಗೂ ರಿಸರ್ವ್ ಮಾಡ್ಬೇಕು, ಅವ್ರಿಗೆ ಅಟ್ ಎ ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು. ಯಾವ್ದು ಮಾಡುತ್ತೆ, ಅದಕ್ಕೆಲ್ಲ ಅಲ್ಗಾರಿದಮ್ಸ್ ಇದೆ. ಯಾವ್ದನ್ನ ತಗೋಬೇಕು, ಎಷ್ಟು ಮಿಲಿ ಸೆಕೆಂಡ್ಸ್ ಅಲ್ಲಿ ಏನಾದ್ರು ರಿಕ್ವೆಸ್ಟ್ ಬರ್ತಿದೆ, ಯಾವ್ದು ಪ್ರಿಫರೆನ್ಸ್ ಕೊಡ್ಬೇಕು, ಯಾವ್ದನ್ನ ಎಷ್ಟು ಟೈಮ್ ಅದು ಸಬ್ಸ್ಕ್ರೈಬ್ ಮಾಡುತ್ತೆ, ಇದೆಲ್ಲ ತುಂಬಾ ಇದೆ ಅದರಲ್ಲಿ. ಆ ತರದ್ದೇನು ಒರಾಕಲ್ ಒಂದೇ ಅಲ್ಲ. DB2 ಕೇಳಿದಿರಾ? ನಾವು ಡಿಫಾಲ್ಟ್ ಆಗಿ ಯೂಸ್ ಮಾಡ್ತಿರೋದು ಇದು ಪೇಯ್ಡ್ ವರ್ಷನ್ಸ್ ಅಲ್ಲ. ಪೇಯ್ಡ್ ವರ್ಷನ್ಸ್ ಇದೆ, ಜಸ್ಟ್ ಚಾರಿಟಿ ಪರ್ಪಸ್ ಅಲ್ಲಿ ಇದೆ. ತುಂಬಾ ಇದಾವೆ ಡಾಟಾಬೇಸ್. ಯಾವುದೇ ಡಾಟಾಬೇಸ್ ಕೊಡು SQL ಲ್ಯಾಂಗ್ವೇಜ್, ಕ್ವೆರಿ ಲ್ಯಾಂಗ್ವೇಜ್. ತುಂಬಾ ಚೆನ್ನಾಗಿ ಗೊತ್ತಿದ್ರೆ SQL ಏನಿದೆ, SQL ಗೊತ್ತಿದ್ರೆ ಯಾವುದೇ ಡಾಟಾಬೇಸ್ ಸಾಫ್ಟ್ವೇರ್ ನೀವು ಡಿಫಾಲ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು SQL. ಇವಾಗ ನಿಮ್ಗೆ ಏನ್ ಬೇಕು, ಡಾಟಾಬೇಸ್ ಬೇಕು. ಎಲ್ಲಿ ಡಾಟಾಬೇಸ್ ಕ್ರಿಯೇಟ್ ಮಾಡೋದು? ಅಗೇನ್ ಪ್ಯಾನಲ್ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ಟ್ರೇನಲ್ಲಿ MySQL ಇದೆಯಲ್ಲ, ಜಸ್ಟ್ ಹೋಗ್ಬಿಟ್ಟು ಅಡ್ಮಿನ್ ಕ್ಲಿಕ್ MySQL ಬನ್ನಿ. ಇಲ್ಲಿ ಏನ್ ಮಾಡ್ಬೇಕು, ನನಗೆ ತುಂಬಾ ನಾನು ಎಕ್ಸ್ಪರ್ಟ್ ಅಂದ್ರೆ SQL ಹೋಗ್ಬಿಟ್ಟು ಕ್ವರೀಸ್ ಬರೀಬಹುದು. ಏನ್ ಬರೀಬಹುದು ಅಂದ್ರೆ, ಕ್ರಿಯೇಟ್ ಡಾಟಾಬೇಸ್. ನಿಮ್ಗೆ ಹೇಳ್ತಿದೀನಿ ಅಷ್ಟೇ, ಡಾಟಾಬೇಸ್ ನೇಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಟೆಸ್ಟ್ ಅಂತ ಇದೆ, ಬುಕ್ ಅಂತ ಅನ್ಕೊಳ್ಳಿ. ಇಲ್ಲ ಅಂದ್ರೆ ಲಿಬ್ ಅಂತ ಅನ್ಕೊಳ್ಳಿ. ಆಯ್ತಾ? ಎಂಟರ್. ಇಲ್ಲಿ ಗೋ ಅಂತ ಎಕ್ಸಿಕ್ಯೂಟ್ ಆಗುತ್ತೆ. ಆಯ್ತಾ? ಇದೇ ರೀತಿ ಎಷ್ಟು ಬೇಕಾದ್ರೂ ಡಾಟಾಬೇಸ್ ನ ಯೂಸಿಂಗ್ SQL ಮಾಡಬಹುದು. ಆಯ್ತಾ? ಡಾಟಾಬೇಸ್ ನಮಗೆ SQL ಗೊತ್ತಿಲ್ಲ ಅಂದ್ರೂ ಮಾಡಬಹುದು. ಫಸ್ಟ್ ಇಂಟರ್ಫೇಸ್ ಹೋಗ್ಬಿಟ್ಟು ಕ್ರಿಯೇಟ್ ಡಾಟಾಬೇಸ್ ಇದೆ, ಇಲ್ಲಿ ಡಾಟಾಬೇಸ್ ನೇಮ್ ಕೊಡಿ. ನಾನು ಇದನ್ನ ಲಿಬ್ ಅಂತ ಮಾಡ್ತೀನಿ, ಯಾಕಂದ್ರೆ ಗೊತ್ತಾಗ್ಲಿ. ಗೊತ್ತಿದ್ರು ಬರೀಬಹುದು, ಗೊತ್ತಿಲ್ಲ ಅಂದ್ರೂ ಲಿಬ್ 1 ಅಂತ ಕೊಡ್ತೀನಿ. ಜಸ್ಟ್ ಕ್ರಿಯೇಟ್ ಲಿಬ್ 1. ಡಾಟಾಬೇಸ್ ಕ್ರಿಯೇಟ್ ಆಗಿದೆ. ಡಾಟಾಬೇಸ್ ಅಂದ್ರೆ ಏನು? ಕಲೆಕ್ಷನ್ ಆಫ್ ಟೇಬಲ್ಸ್. ಟೇಬಲ್ಸ್ ಏನಿಗೆ ಬೇಕು? ಟೇಬಲ್ಸ್ ನ ಇಂಟರ್ ಕನೆಕ್ಟೆಡ್ ಮಾಡಬಹುದು. 1 or 2 3 ಮೋರ್ ದನ್ ಅನ್ನೋದು ಏನು 10 to 20 ಈ ತರ ಇಂಟರ್ ಕನೆಕ್ಟ್ ಮಾಡಬೇಕು. ಪ್ರೈಮರಿ ಕೀ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತೆ, ತುಂಬಾ ಇದೆ. ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಕಲಿಬೇಕು. ನಮಗೆ ಸಿಂಪಲ್ ಆಗಿ ಬೇಕಿರೋದು ಡಾಟಾಬೇಸ್ ಅಷ್ಟೇ. ಸೊ ಕ್ಲೋಸ್ ಮಾಡಿ. ಇವಾಗ ಏನ್ ಮಾಡೋಣ, ಮತ್ತೆ ಏನೇನ್ ಬೇಕಂತ ರೆಡಿ ಮಾಡ್ಕೊತಿದ್ರಲ್ಲ, ಇಲ್ಲಿ ನೀವು ಇನ್ನೊಂದು ಅಂದ್ಕೊಳ್ಳಿ. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ಒಂದು ನೋಟ್ ಪ್ಯಾಡ್ ಅಥವಾ ವರ್ಡ್ ಪ್ಯಾಡ್ ತಗೊಂಡ್ಬಿಟ್ಟು, ಇಲ್ಲ ಎಕ್ಸೆಲ್ ಯಾವ್ದು ಇವಾಗ ಫಸ್ಟ್ ನಾನು ಏನ್ ಮಾಡ್ಬೇಕು, ಡಾಟಾಬೇಸ್ ನೇಮ್ ಏನಂತ ಲಿಬ್ 1 ಅಂತ ಕೊಡ್ಬೋದು. ನಾನು ಇಲ್ಲಿ ಬಂದ್ರೆ ತಗೋತೀನಿ. ಆಯ್ತಾ?
ಇದು database name. ನೆಕ್ಸ್ಟ್ ಏನ್ ಬೇಕು ಯೂಸರ್ ನೇಮ್ DB ಯೂಸರ್ ನೇಮ್ ಆಯ್ತಾ ಡೇಟಾಬೇಸ್ ಯೂಸರ್ ನೇಮ್ ಏನದು ರೂಟ್ ಇದು ಡಿಫಾಲ್ಟ್ ಇರುತ್ತೆ ರೂಟ್ ಡೇಟಾಬೇಸ್ ಯೂಸರ್ ನೇಮ್ ರೂಟ್ ರೂಟ್ ಅಂತ ಆಯ್ತಾ ರೂಟ್ ಅಂತ ಡಿಫಾಲ್ಟ್ ಆಗಿರುತ್ತೆ ಆಮೇಲೆ ಇಲ್ಲೇನು ಪಾಸ್ವರ್ಡ್ ಏನಿದೆ ಜಸ್ಟ್ ಎಂಟಿ ಬಿಟ್ಟಿದೆ ಏನ್ ಬಿಟ್ಟಿದೆ ಈ ಪೋಸ್ಟ್ ಏನಿದೆ ಲೋಕಲ್ ಪೋಸ್ಟ್ ಅಂತ ನಿಮ್ಗೆ ಬೇಕಾಗಿರೋ ಡಿಸ್ಪ್ಲೇ ಇಷ್ಟು ರೆಡಿ ಮಾಡ್ಕೊಂಡು ಲೆಫ್ಟ್ ಇವಾಗ ಡೇಟಾಬೇಸ್ ನೇಮ್ ಏನು ಯೂಸರ್ ನೇಮ್ ಏನು ರೂಟ್ ಪಾಸ್ವರ್ಡ್ ಎಂಟಿ ಪೋಸ್ಟ್ ಲೋಕಲ್ ಜಸ್ಟ್ ಸಬ್ಮಿಟ್ ಇವಾಗ ಏನು ಇವಾಗ ಇಂಟೆನ್ಸ್ ನಲ್ಲಿ ಏನ್ ಮಾಡೋಣ ಅಂದ್ರೆ ಏನಾದ್ರೂ ಎರರ್ ಈ ಡೇಟಾಬೇಸ್ ಎಕ್ಸಿಸ್ಟ್ ಇಲ್ಲ ಕೊಡ್ತಿದೀವಿ ನಾನು ನೋಯಿಗ್ಲಿ ನಾನೇನು ಇವಾಗ ಕವಲ್ತಿದೆ ಏನ್ ಮಾಡುತ್ತೆ ಅಂತಿದೆ ಅದು ಆಮೇಲೆ ಡೇಟಾಬೇಸ್ ಕೇಳಿ ಆಕ್ಚುಲಿ ಎರರ್ ಥ್ರೋ ಮಾಡಬೇಕು ಈ ಡೇಟಾಬೇಸ್ ಕಾನ್ಫಿಗರ್ ಮಾಡಿಲ್ಲ ಅಂದ್ರೆ ತಗೊಳಲ್ಲ ಅದು ತಗೊಳ್ತಾ ಇದೆ ಏನ್ ಮಾಡುತ್ತೆ ಆಮೇಲೆ ಕೇಳಿ ಇನ್ಸ್ಟಾಲ್ ಇವಾಗ ಏನ್ ಮಾಡುತ್ತೆ ಇದು ಇಂಪಾರ್ಟೆಂಟ್ ಮಿಸ್ ಮಾಡ್ಬಿಡಿ ಆಯ್ತಾ ಯೂಸರ್ ನೇಮ್ ನ ಯೂಸರ್ ಅಂತಾನೆ ಕೊಡಿ ಒಬ್ರು ಮಿಸ್ ಮಾಡ್ಕೊಂಡು ಇದು ನೀವು ಏನಾದ್ರೂ ಮಿಸ್ ಮಾಡಿದ್ರೆ ಇನ್ಸ್ಟಾಲ್ ಮಾಡಿದ್ರೆ ನೀವು ಯೂಸ್ ಮಾಡಕ್ ಸೈಟ್ ಟೈಟಲ್ ಟೈಟಲ್ ಕೊಡ್ಬೇಕು ಫಸ್ಟ್ ಟೈಟಲ್ ಕೊಡ್ಬೇಕು ಏನ್ ಬೇಕಾದ್ರೂ ಕೊಡ್ಬೋದು ಏನ್ ಬೇಕಾದ್ರೂ ಕೊಡ್ಬೋದು ಅಪ್ರೋಪ್ರಿಯೇಟ್ ಆಗಿದ್ರೆ ನಾವೇನ್ ಪರ್ಪಸ್ಗೆ ಸೈಟ್ ನ ಕ್ರಿಯೇಟ್ ಮಾಡ್ತಿದ್ವಿ ಆ ಸೈಟ್ ಟೈಟಲ್ ಇದ್ರೆ ಆಯ್ತಾ ಯೂಸರ್ ನೇಮ್ ನ ನೀವ್ ಏನ್ ಬೇಕಾದ್ರೂ ಕೊಡ್ಬೋದು ಆದ್ರೆ ಇಲ್ಲಿ ಲ್ಯಾಬ್ ಪರ್ಪಸ್ಗೆ ಯೂಸರ್ ಅಂತಾನೆ ಕೊಡ್ಬೇಕು ನೀವ್ ಹೇಳಿದ್ರೆ ನಾನು ಬೇರೆ ಕೊಟ್ಕೊಂಡೆ ಆ ತರದ ರೀಸನ್ನೇ ಇಲ್ಲ ಇನ್ನೊಂದ್ಸರಿ ಮತ್ತೆ ಅಂತ ಹೇಳಿದ್ರು ಯೂಸರೇ ಯೂಸರ್ ಆಯ್ತಾ ಪಾಸ್ವರ್ಡ್ ಬಂದು ಹೀಗೆ ಕೊಡಿ ಯೂಸರ್ 1 2 3 ಇಷ್ಟೇ ಯಾರು ಮತ್ತೆ ಅಂತ ಹೇಳಿದ್ರು ಅಟ್ಲೀಸ್ಟ್ ಬೇರೆಯವ್ರು ಹೇಳಿದ್ರೆ ನಿಮ್ಗೆ ಲಾಗಿನ್ ಆಗ್ತದೆ ಯೂಸರ್ ಇದನ್ನ ಯೂಸರ್ 1 2 3 ಯೂಸರ್ at 1 2 3 don't get confused ಇದು ಎರಡು ಇಂಪಾರ್ಟೆಂಟ್ ಯೂಸರ್ ನೇಮ್ ಯೂಸರ್ ಪಾಸ್ವರ್ಡ್ ಬಂದು ಯೂಸರ್ at 1 2 3 ನಾನು ಹೇಳ್ತೀನಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಇದು ವೀಕ್ ಪಾಸ್ವರ್ಡ್ ನ ಅಲೋ ಮಾಡುವಂತ ಇನ್ನೊಂದು ಇಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಟೈಮ್ ತಗೊಳುತ್ತೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇಂಡೆಕ್ಸಿಂಗ್ ಡಿಸ್ಕ್ರೈಬ್ ಮಾಡುತ್ತೆ ಆಯ್ತಾ ಮೇಲ್ ಐಡಿ ಸ್ಪೆಸಿಫಿಕ್ ಆಗಿ ಕೊಡ್ಬೇಕು ನಾನು ಡಮ್ಮಿ ಮೇಲ್ ಐಡಿ ಕೊಡ್ತೀನಿ ಏನಕ್ಕೆ ಮೇಲ್ ಐಡಿ ಬೇಕಂತ ಹೇಳಿದ್ರೆ ಆಯ್ತಾ ನಾನು ಇಲ್ಲಿ ಸುಮ್ಮನೆ ಡಮ್ಮಿ ಕೊಡ್ತೀನಿ
ಆನ್ಲೈನ್ ಅಲ್ಲಿ ತಗೊಳಲ್ಲ, ಆನ್ಲೈನ್ ಅಲ್ಲ ಇದು, ನಮ್ದೇ ಲೋಕಲಿ ಸರ್ವರ್ ಇನ್ಸ್ಟಾಲ್ ಮಾಡಿ ನಾವು ಇಲ್ಲೇನೆ ಸರ್ವರ್ ಮತ್ತೆ ಕ್ಲೈಂಟ್ ಆಗಿ ಯೂಸ್ ಮಾಡ್ತಿದ್ವಿ. ದಟ್ಸ್ ವೈ ಇದು ರೆಕಗ್ನೈಸ್ ಮಾಡಲ್ಲ, ದಟ್ಸ್ ವೈ ಡಮ್ಮಿ ಕೊಟ್ಟಿದ್ವಿ. ಸ್ಟಾರ್ಟ್ ಆಯ್ತು, ಸೇವ್ ಮಾಡ್ಕೊಂಡ್ರಿ. ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಪದೇ ಪದೇ ನಿಮಗೆ ಪಾಸ್ವರ್ಡ್ ಕೇಳಲ್ಲ. ಆಯ್ತಾ, ಇನ್ಸ್ಟಾಲ್ ಆಯ್ತು, ಸೇವ್ ಆಗಿದೆ. ಇವಾಗ ಕೇಳಿದೆ, ಈ ಎರಡು ಯೂಸರ್ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ರಿಮೆಂಬರ್ ಮೀ ಕ್ಲಿಕ್ ಮಾಡಿ. ಈ ಇಂಟರ್ಫೇಸ್ ಏನಿದೆ ಇದು ನಿಮ್ಗೆ ಎಲ್ಲಿಗೆ ಬರುತ್ತೆ ಗೊತ್ತಾ? ನೀವು ಆಕ್ಚುಲಿ ನಿಮ್ ಟಾಪಿಕ್ ಅಲ್ಲಿ ಇಷ್ಟು ಮಾಡಿದ್ರೆ ಇಲ್ಲಿ ಇದೆಯಲ್ಲ, ಇದು installation. ಇದೆಲ್ಲ ಮಾಡಿದ್ವಾ? ಇದೆಲ್ಲ ಮಾಡಿದ್ರಾ? ಸೊ ಈ ಟಾಪಿಕ್ ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಇಂಟರ್ಫೇಸ್. ಈ ಇಂಟರ್ಫೇಸ್ ಅಲ್ಲಿ ಥಿಯರಿ ಓದಿದ್ರ, ಆಕ್ಚುಲಿ ಪ್ರಾಕ್ಟಿಕಲ್ ಗೊತ್ತಿಲ್ಲ. ಇವಾಗ ಒಂದೊಂದನ್ನೇ ಎಕ್ಸ್ಪ್ಲೋರ್ ಮಾಡಿ. ಈ ಥಿಯರಿ ನಾವ್ ಏನು ಓದಿದ್ವು, ಏನಿತ್ತು ಏನಿದು ಏನು ಅರ್ಥ ಆಗಲ್ಲ ಇವತ್ತು ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನಾವು ಪ್ಲಗ್ ಇನ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಹೋದ್ರೆ ನಾವೀಗ ಕೆಲವೊಂದ್ಸರಿ ಮೊಬೈಲ್ ಹೋದಾಗ ನಾವು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು, ಫಾಂಟ್ ಸೈಜ್, ಕಲರ್ ಇದೆಲ್ಲ ಚೇಂಜ್ ಮಾಡ್ತೀವಿ ಅಲ್ವಾ, ಆ ರೀತಿನೂ ಮಾಡ್ಕೋಬಹುದು. ಜಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಏನ್ ಮಾಡ್ಬೋದು. ಇದಾದ್ಮೇಲೆ ಬರುತ್ತೆ ನಿಮಗೆ ಪ್ಲಗಿನ್ಸ್. ಪ್ಲಗಿನ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಎಂಟೈರ್ ಇದು CMS ಏನಿರುತ್ತೆ ಟೂಲ್ಗಳು ಪ್ಲಗಿನ್ಸ್ ಮೇಲೆ ಡಿಪೆಂಡ್. ನಿಮಗೆ ಒಂದು ಏನೋ ಒಂದು ಜಸ್ಟ್ ಮೇನ್ ಆಗಿ ವರ್ಕ್ ಆಗೋ ತರ ಏನೋ ಒಂದು ಪ್ಲಾಟ್ಫಾರ್ಮ್ ಡಿಸೈನ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋಬೇಕಂದ್ರೆ ಪ್ಲಗಿನ್ಸ್ ಇಲ್ಲ. ಈ ಪ್ಲಗಿನ್ಸ್ ಎಲ್ಲ ಫ್ರೀ ಆಗಿ ಸಿಗಲ್ಲ, ಇವೊಂದು ಪೇ ಮಾಡ್ಬೇಕಾಗುತ್ತೆ, ಇವೊಂದು ಫ್ರೀ ಸಿಗುತ್ತೆ, ತರ ಎಲ್ಲ ಇದೆ. ಆಯ್ತಾ? ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವ, ಇವಾಗ ಇನ್ಸ್ಟಾಲ್ ಮಾಡಿದೀವಿ, ನೋಡ್ತಾ ಇದ್ದೀವಿ, ಇಲ್ಲೇ ಇದೆ, ಈ ಟಾಪಿಕ್ ಈ ತರ ಇದೆ, ನಾವು ಥಿಯರಿ ಓದಿದ್ವು, ಕಂಟೆಂಟ್ ಏನಿದೆ ನಾವು ನೋಡ್ಬೋದು, ಈ ತರ ಕಾನ್ಫಿಡೆನ್ಸ್ ಬರ್ತಾ ಇದೆ ಸ್ವಲ್ಪ ನಿಮ್ಗೆ. ನೀವು ಫಸ್ಟ್ ಟೈಮ್ ಥಿಯರಿ ಓದಿದಾಗ ಏನು ಏನಿದೆ ಇಲ್ಲಿ, ಯಾವ ತರ ಇದೆ, ಈಗ ಆನ್ಲೈನ್ ಅಲ್ಲಿ ಹೋಗ್ಬೋದು, ನಿಮ್ಗೆ ಎಷ್ಟೊಂದು ಇಂಟರ್ಫೇಸ್ ನೋಡಕ್ಕಾಗಲ್ಲ. ಫಸ್ಟ್ ನೀವು ಏನದು ಸೈಟ್ ನ ಹೋಸ್ಟ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಹುಡ್ಕೋಬೇಕು, ಅವ್ರಿಗೆ ಪೇ ಮಾಡ್ಬೇಕು. ಅದಾದ್ಮೇಲೆ ನಿಮ್ಗೆ ಕೆಲವೊಂದು ಟೆಂಪ್ಲೇಟ್ ಕೊಡ್ತಾರೆ, ಥ್ರೂ ಟೆಂಪ್ಲೇಟ್ ಡಿಸೈನ್ ಮಾಡ್ಬೇಕು, ಆಮೇಲೆ ನೀವು ವರ್ಕ್ ಮಾಡ್ಬೇಕು. ಇದರಲ್ಲಿ ಪ್ಲಗಿನ್ ಆದ್ಮೇಲೆ ಟೆಂಪ್ಲೇಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿರೋ ಟೆಂಪ್ಲೇಟ್ ಸಿಗುತ್ತೆ. ಯೂಸಿಂಗ್ ಟೆಂಪ್ಲೇಟ್ ಯು ಕ್ಯಾನ್ ಡಿಸೈನ್ ಯುವರ್ ಓನ್ ಟೆಂಪ್ಲೇಟ್ ಮೇಲೆ ನಾನು ತೋರಿಸ್ತೀನಿ ತುಂಬಾ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಪ್ಲಗಿನ್ಸ್. ಅಂದ್ರೆ ಪ್ಲಗಿನ್ಸ್ ಇರೋದು ಒಂದೇ, ಅಂದ್ರೆ ಪರ್ಪಸ್ ಬೇರೆ ಬೇರೆ ತರ. ಯಾವ ಪರ್ಪಸ್ ಬೇಕಾದ್ರೂ ತಗೋಬಹುದು. ರಿಲೇಟೆಡ್ ಪ್ಲಗಿನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ನೀವು ವರ್ಕ್ ಮಾಡ್ಬೋದು.